ನಮಸ್ಕಾರ ಸ್ನೇಹಿತರೆ, ನವಿಲುಗೆರೆ ಟಾಕೀಸ್ ಕಡೆಯಿಂದ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿ ಭಾನುವಾರ ನಮ್ಮ ವಿಡಿಯೋಗಳಿಗೆ ಸಂಬಂಧಿಸಿದ 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸ್ನೇಹಿತರೆ. ಸರಿಯಾದ ಉತ್ತರ ಕಮೆಂಟ್ ಮಾಡಿದಲ್ಲಿ ಒಂದು ಪ್ರಶ್ನೆಗೆ 20 ರೂಪಾಯಿಯಂತೆ ಒಟ್ಟು 5 ಪ್ರಶ್ನೆಗಳಿಗೆ 100 ರೂಪಾಯಿಗಳನ್ನು ನೀಡಲಾಗುತ್ತೆ. ಉತ್ತರ ಕಮೆಂಟ್ ಮಾಡುವುದಕ್ಕೆ 1 ಗಂಟೆಗಳ ಕಾಲಾವಕಾಶ ನೀಡಲಾಗಿರುತ್ತೆ. ಸರಿಯಾದ ಉತ್ತರ ಜೊತೆ ಫೋನ್ಪೇ ನಂಬರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ನನ್ನ ಫ್ರೆಂಡಿಗೆ ಆದಂಥ ಅನುಭವ ಇದು. ಒಂದಿನ ಬೆಳಕೇರಿಯಲ್ಲಿರೋ ನಮ್ಮ ಚಿಕ್ಕಪ್ಪನ ಮನೆಗೆ ಗೃಹ ಪ್ರವೇಶಕ್ಕಂತ ಹೋಗಿದ್ದೆ. ಆ ಊರಿಂದ 2 ಕಿಲೋಮೀಟರ್ ದೂರದಲ್ಲಿ ಅವ್ರಿಗೆ ಜಾಗ ಸಿಕ್ಕಿರೋದ್ರಿಂದ ಅಲ್ಲಿ ಮನೆ ಕಟ್ಟಿದ್ರು. ಸಾಮಾನ್ಯವಾಗಿ ಹುಡುಗರಂದ ಮೇಲೆ ಯಾವುದೇ ಫಂಕ್ಷನ್ ಇದ್ದರೂ ಕೂಡ ಇವತ್ತು ಎಣ್ಣೆ ಹೊಡಿಬೇಕು, ಪಾರ್ಟಿ ಮಾಡಬೇಕು ಅನ್ನೋ ಪ್ಲಾನ್ ಇದ್ದೇ ಇರುತ್ತೆ. ಸರಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಪಕ್ಕದೂರಿಗೆ ಬಂದ್ವಿ. ಯಾಕಂದರೆ ನಮ್ಮ ಚಿಕ್ಕಪ್ಪನೂರಲ್ಲಿ ಬಾರ್ ಇರಲಿಲ್ಲ. ನಂತರ ಎಣ್ಣೆ ಎಲ್ಲ ಪಾರ್ಸಲ್ ತೊಗೊಂಡು ಆ ಊರಿಂದ ಆಚೆ ಇದ್ದ ಒಂದು ಆಲದ ಮರದ ಕೆಳಗೆ ಕೂತ್ವಿ. ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡ್ತಾ ಮಾಡ್ತಾ ರಾತ್ರಿ 10 ಗಂಟೆ ಆಗಿದ್ದು ಗೊತ್ತೇ ಆಗಿಲ್ಲ. ಹಾಗೆ ಪಾರ್ಟಿ ಮಾಡಬೇಕಾದ್ರೆ ನಾವಿದ್ದ ಜಾಗದಿಂದ ಸ್ವಲ್ಪ ದೂರದಲ್ಲಿ ಯಾವುದೋ ಒಂದು ಸಣ್ಣ ಮಗು ಅಳ್ತಾ ಇರೋ ಹಾಗೆ ಶಬ್ದ ಬಂತು. ಬರ್ತಾ ಬರ್ತಾ ಶಬ್ದ ಜಾಸ್ತಿ ಆಗ್ತಾ ಇರೋದ್ರಿಂದ ಇಷ್ಟೊತ್ತಲ್ಲಿ ಯಾವ ಮಗು ಇರ್ಬೋದು, ಇಷ್ಟು ರಾತ್ರಿಯಲ್ಲಿ ಇಂಥ ಜಾಗದಲ್ಲಿ ಮಗು ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಭರವಸೆ ಇದ್ದರೂ ಕೂಡ ನಂಬಲೇಬೇಕಾದ ಪರಿಸ್ಥಿತಿ ಅದು. ಸರಿ, ಯಾರು ನೋಡಬೇಕು ಅಂತ ಶಬ್ದ ಬರ್ತಾ ಇರೋ ಕಡೆ ಎಲ್ಲರೂ ಹೋಗ್ತಿರುವಾಗ ಸಡನ್ನಾಗಿ ಅಳ್ತಾ ಇದ್ದ ಮಗು ನಗೋಕ್ಕೆ ಶುರುವಾಯಿತು. ಆ ಒಂದು ಕ್ಷಣ ಕುಡ್ದಿದ್ದ ಎಣ್ಣೆ ಏಟೆಲ್ಲ ಸೈಲೆಂಟಾಗಿ ಕಡಿಮೆ ಆಯಿತು ಗುರು. ನಂತರ ನನ್ನ ಫ್ರೆಂಡ್ ಒಬ್ಬ ಓಡಿ ಬಂದ. ಅವನ ಮುಖದಲ್ಲಿ ಭಯ ಎದ್ದು ಕಾಣಿಸ್ತಾ ಇತ್ತು, ಮೈಯೆಲ್ಲ ನಡುಗ್ತಾ ಇತ್ತು. ಯಾಕೆ ಅಂತ ಕೇಳಿದರೆ ಏನು ಮಾತಾಡ್ತಾನೆ ಇಲ್ಲ. ಸರಿ, ಇವನಿಗೆ ಎಣ್ಣೆ ಏಟು ಜಾಸ್ತಿ ಆಗಿರಬೇಕು ಅಂತ ಇರುವಾಗ ನಮ್ಮ ಮುಂದೆ ಒಬ್ಬ ಮಹಿಳೆ ಒಂದು ಮಗುನ ಎತ್ಕೊಂಡು ಅಷ್ಟು ರಾತ್ರಿಲಿ ಒಂಟಿಯಾಗಿ ನಿಂತಿದೆ. ಮೈಯೆಲ್ಲ ರಕ್ತ, ಒಂದು ಕೈಲಿ ಮಗು ಹಿಡ್ಕೊಂಡು ಅಳ್ತಾ ನಮ್ಮ ಕಡೆ ಬರೋಕ್ಕೆ ಶುರುವಾಯಿತು. ಆವಾಗಲೇ ನಮಗೆ ಗೊತ್ತಾಯಿತು ಅದು ಮನುಷ್ಯ ಅಲ್ಲ, ದೆವ್ವ ಅಂತ. ಭಯ ಆಗಿ ಅಲ್ಲಿಂದ ಎಲ್ಲರೂ ಓಡ್ತಿರುವಾಗ ನನ್ನ ಫ್ರೆಂಡ್ ಜೋರಾಗಿ ನೆಲಕ್ಕೆ ಬಿದ್ದ. ಆದರೆ ಭಯದಿಂದ ಓಡುವಾಗ ಮಿಸ್ಸಾಗಿ ಬಿದ್ದ ಅಂದ್ಕೊಂಡು ಆ ರಾತ್ರಿ ಬೇಗನೆ ಮನೆಗೆ ಬಂದ್ವಿ. ರಾತ್ರಿ ಇದೇ ವಿಷಯವಾಗಿ ಮಾತಾಡಿದಾಗ ಗೊತ್ತಾಯಿತು ನನ್ನ ಫ್ರೆಂಡನ್ನ ಜೋರಾಗಿ ಯಾರೋ ತಳ್ಳಿದ್ರು ಅಂತ. ಅವನ್ನ ಯಾರೋ ಮೇಲೆ ಕೆತ್ತಿ ಬಿಸಾಕಿದಾಗ ಆಯಿತು ಅಂತ ನಮಗೆ ಹೇಳ್ದ. ಅಷ್ಟೊತ್ತಿಗೆ ಅಜ್ಜಿ ಬಂದು ಹೇಳಿದ್ರು, ಆ ಜಾಗದಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮಗುನ ಕೊಲೆ ಮಾಡಿ ಬಿಟ್ಟೋಗಿದ್ದ. ಅವಾಗಿನಿಂದ ಆ 2 ಆತ್ಮಗಳು ಅದೇ ಜಾಗದಲ್ಲಿ ಸುತ್ತಾಡ್ತವೆ ಅಂತ. ಮತ್ತು ದೆವ್ವಗಳು ಮನುಷ್ಯರಿಗೆ ಕಾಣಿಸ್ಕೊಂಡ್ರೆ ಅವುಗಳು ಮನುಷ್ಯರ ಕಾಲಲ್ಲಿರೋ ಇಮ್ಮಡಿಯ ವಾಸನೆಯನ್ನು ಮೂಸಿ ನೋಡ್ತಾವಂತೆ. ಇವನು ಎದುರಿಸಿದ್ರೆ ಹೆದರ್ತಾನೆ ಅಂತ ನಮ್ಮ ಮೇಲೆ ಹಲ್ಲೆ ಮಾಡ್ತಾವಂತೆ. ಒಂದು ವೇಳೆ ಧೈರ್ಯ ಇದ್ದರೆ ನಿನ್ನ ಹೆತ್ತ ತಾಯಿ ಹೊಟ್ಟೆ ತಣ್ಣಗಿದೆ ಹೋಗು ಅಂತ ಹೇಳಿ ಬಿಡ್ತಾವಂತೆ. ಹೆತ್ತ ತಾಯಿ ಆಶೀರ್ವಾದ ಎಲ್ಲಿವರೆಗೂ ನಮ್ಮ ಮೇಲೆ ಇರುತ್ತೋ ಅಲ್ಲಿವರೆಗೂ ದೆವ್ವಗಳಿಗೆ ನಮ್ಮ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ನಿನ್ನ ಹೆತ್ತ ತಾಯಿ ಹೊಟ್ಟೆ ತಣ್ಣಗಿದೆ ಹೋಗು, ನನ್ನಿಂದ ತಪ್ಪಿಸ್ಕೊಂಡೆ ಅಂತ ಹೇಳೋದು. ತಂದೆ ತಾಯಿ ಹೊಟ್ಟೆ ಉರಿಸ್ಬೇಡಿ, ಅವರ ಶಾಪ ಒಳ್ಳೇದಲ್ಲ ಅಂತ ಅವರಜ್ಜಿ ಮಾತು ನಿಲ್ಲಿಸ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾರೆ ಅನ್ನೋ ಭರವಸೆಯಿಂದ ಬೇರೆ ಕಥೆ ಜೊತೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.